ನಮಸ್ಕಾರ ವೀಕ್ಷಕರೇ, ಶ್ರೀ ಧರ್ಮಸ್ಥಳ ಸಿರಿಮಿಲೇಟ್ ಅರ್ಪಿಸುವ ಸಿರಿಮಿಲೇಟ್ ಸಿರಿಪಾಕ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಅಡುಗೆ ಸಂಚಿಕೆಯಲ್ಲಿ ರಾಗಿ ಚಿಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಸೊ ರಾಗಿ ಚಿಕ್ಕಿ ಮಾಡೋದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ಬೆಲ್ಲ, ಶೇಂಗಾ, ತುಪ್ಪ, ಏಲಕ್ಕಿ ಹಾಗೇನೆ ರಾಗಿ ಹುಡಿ. ಸೊ ಇದನ್ನ ಮಾಡುವ ವಿಧಾನ, ಬೆಲ್ಲ ಹಾಕಿ ಬೆಲ್ಲ ಮುಳುಗುವಷ್ಟು ನೀರ್ ಹಾಕಿ ಕರೆಕ್ಟ್ ಆಗಿ ಪಾಕ ಬರೋ ರೀತಿ ಅದನ್ನ ಕುದಿಸ್ಕೋಬೇಕು. ಫಸ್ಟ್ ಬೆಲ್ಲ ಹಾಕ್ತಾ ಇದ್ದೀನಿ ನಾನು. 1 ಬೌಲ್ ಬೆಲ್ಲ ಇದೆ. ಕಂಪ್ಲೀಟ್ ಆಗಿ ಬೆಲ್ಲ ಹಾಕಿ, ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿದೆ. ಮುಳುಗುವಷ್ಟು ಚೆನ್ನಾಗಿ ಪಾಕ ಬರುವಷ್ಟು ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಆ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಈ ತರ ಕೈ ಆಡಿಸ್ತಾನೆ ಇರ್ಬೇಕಾಗತ್ತೆ. ಆ ಥಿಕ್ನೆಸ್ ಬರ್ಬೇಕು. ಈ ತರ ಪಾಕ ಬರೋ ತನಕ ಕೈ ಆಡಿಸ್ತಾನೆ ಇರಿ. ಪಾಕ ಅಷ್ಟು ಈಸಿಲಿ ಬರೋದಿಲ್ಲ, ಕುದಿಸಿ 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 ಆ ಕನ್ಸಿಸ್ಟೆನ್ಸಿ ಬರುವಂತದ್ದು. ನೋಡಿ ಪಾಕ ಬಂತು, ಈ ಕನ್ಸಿಸ್ಟೆನ್ಸಿ ನೋಡಿ ದಪ್ಪ ಬಂದಿದೆ. ಸೊ ಇದಕ್ಕೆ ನಾನು ಏಲಕ್ಕಿ ಪೌಡರ್ ಹಾಕ್ತೀನಿ. 1 ಚಿಟಿಕೆ ಏಲಕ್ಕಿ ಪೌಡ್ರು, 2 ಟೀ ಸ್ಪೂನ್ ತುಪ್ಪ. ಈ ಮಿಕ್ಸಿಗೆ ನಾವು ಶೇಂಗಾ ಹಾಕ್ತಿದೀವಿ. ಶೇಂಗಾನ ಮೊದಲೇ ಹುರಿದಿಟ್ಕೊಂಡಿದೀವಿ ನಾವು. ಈ ಹುರಿದಿಟ್ಕೊಂಡಿರುವಂತ ಶೇಂಗಾನ ಈ ಬೆಲ್ಲದ ಪಾಕಕ್ಕೆ ಇದೀಗ ಹಾಕ್ತಾ ಇದ್ದೀವಿ. ನೋಡಿ ತುಪ್ಪದ ಘಮ ಬರ್ತಿದೆ. ಬೆಲ್ಲದ ಪಾಕ ಚೆನ್ನಾಗಿ ಬಂದಿರೋದ್ರಿಂದಾಗಿ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಶೇಂಗಾ. ಇನ್ನೊಂದು ಸ್ವಲ್ಪ ಹಾಕ್ಬೇಕು ಅನ್ಸುತ್ತೆ ನೋಡಿ. ಸೊ ಸ್ವಲ್ಪ ರಾಗಿ ಹಿಟ್ಟು ಹಾಕೊಳ್ಳಿ. ಹಿಂಗೆ ಎರಡು ಸ್ಪೂನ್ ಆಗುವಷ್ಟು ನೋಡಿ, ಹಿಂಗೆ ಗಟ್ಟಿ ಆಗುತ್ತೆ. ಸೊ ಈಗ ಫ್ಲೇಮ್ ಆಫ್ ಮಾಡ್ಕೊಳ್ಳಿ, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಡ್ರೈ ಆಯಿತು. ಪಾಕನ ಕಡಲೆ ಬೀಜ, ರಾಗಿ ಚೆನ್ನಾಗಿ ಹೀರ್ಕೊಳ್ತು. ಬೆಲ್ಲದ ಪಾಕಕ್ಕೆ ರಾಗಿ ಹಿಟ್ಟು ಹಾಗೇನೆ ಶೇಂಗಾ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಪಾಕ ಮಾಡಿದ್ವಿ. ಅದನ್ನ ತವದಲ್ಲೇ ಕರೆಕ್ಟ್ ಆಗಿ ಶೇಪ್ ಅಲ್ಲಿ ಬಡ್ದು ಆಮೇಲೆ ಅದನ್ನ ನೀಟಾಗಿ ಕಟ್ ಮಾಡಿ ನಾವು ಇದೀಗ ರಾಗಿ ಚಿಕ್ಕಿಯನ್ನ ರೆಡಿ ಮಾಡಿದೀವಿ. ವೀಕ್ಷಕರೇ, ನಿಮ್ ಮುಂದೆ ಇರುವಂತದ್ದು ರಾಗಿ ಚಿಕ್ಕಿ. ನೋಡಿ ಇದು ರಾಗಿ ಚಿಕ್ಕಿ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಈ ಎಪಿಸೋಡ್ ಅಲ್ಲಿ ರಾಗಿ ಚಿಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ವಿ. ಮತ್ತೊಂದು ಎಪಿಸೋಡ್ ಅಲ್ಲಿ ಮತ್ತೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಬರ್ತೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಶ್ರೀ ಧರ್ಮಸ್ಥಳ ಸಿರಿಮಿಲೇಟ್ ಅರ್ಪಿಸುವಂತ ಸಿರಿಮಿಲೇಟ್ ಸಿರಿಪಾಕ ಅಡುಗೆ ಕಾರ್ಯಕ್ರಮ.